ಹಾಯ್ ನಮಸ್ಕಾರ. ನಾವಿವತ್ತು 9.5 ಎಕರೆ ಪ್ರಾಪರ್ಟಿನ ನೋಡೋಕೆ ಹೋಗ್ತಾ ಇದ್ದೀವಿ. ಇದು ಬಂದು ಬೇಲೂರು ತಾಲೂಕಿಗೆ ಬರುತ್ತೆ, ಬಟ್ ಇದು ಹಾಲೂರಿಗೂ ತುಂಬ ನಿಯರ್ ಇದೆ. ಸೊ ಹಾಸನ್ಗೂ ನಿಯರ್ ಆಗುತ್ತೆ. ಸೊ ಹಾಸನಿಂದ ನಿಮ್ಗೊಂದು ಜಸ್ಟ್ ಅರೌಂಡ್ 30 ಕಿಲೋಮೀಟರ್ಸ್ ಆಗ್ಬೋದು. ಈಗ ನೋಡಿದ್ರಲ್ಲ, ಸ್ಟೇಟ್ ಹೈವೇಯಿಂದ ಜಸ್ಟ್ 1 ಕಿಲೋಮೀಟರ್ ಒಳಗಿದೆ. ಇದು 9.5 ಎಕರೆಯಲ್ಲಿ 2 ಎಕರೆ ವೆಲ್ ಮೇಂಟೈನ್ಡ್ ಕಾಫಿ ಸಿಗುತ್ತೆ ನಿಮಗೆ. ಕಾಫಿ ಮತ್ತು ಸ್ವಲ್ಪ ಪೆಪ್ಪರ್ ಇದೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಾಫಿನ. ಆ್ಯಂಡ್ ಇನ್ನು ಬಾಕಿದು 7 ಎಕರೆ ನಿಮ್ಗೆ ಖಾಲಿ ಜಾಗ ಸಿಗುತ್ತೆ. 7ರಿಂದ 7.5 ಎಕರೆ ಖಾಲಿ ಜಾಗ ಸಿಗುತ್ತೆ. ಖಾಲಿ ಜಾಗದಲ್ಲಿ ಒಂದು ಚಿಕ್ಕದಾಗಿ ಹೊಸದಾಗಿ ಪ್ಲಾಂಟೇಷನ್ ಮಾಡಿರೋದು ಒಂದು 2 ಎಕರ್ಸ್ ಸಿಗುತ್ತೆ. ಇನ್ನು ಬಾಕಿದು ಒಂದು 4 to 5 ಎಕರ್ಸ್ ಎಲ್ಲ ನಿಮ್ಗೆ ಫುಲ್ ಖಾಲಿ ಸಿಗುತ್ತೆ. ಆ ಖಾಲಿ ಜಾಗದಲ್ಲೂ ನಿಮ್ಗೆ ಒಳ್ಳೆಯ ಮರಗಳಿದೆ. ರೋಸ್ವುಡ್ಡು ಮತ್ತು ನಂದಿ, ಹೊನ್ನೆ ಈ ಥರ ಮರಗಳಿದೆ. ಬೆಲೆ ಬಾಳೋ ಮರಗಳೇ ಇದೆ. ಸೊ ಅದರಲ್ಲಿ ಮುಂಚೆ ಶುಂಠಿ ಹಾಕಿದರು. ಸೊ ಹಂಗಾಗಿ ಅದನ್ನು ಹಂಗೆ ಖಾಲಿ ಬಿಟ್ಟಿದ್ದಾರೆ. ಸೊ ಇದಕ್ಕೆ ಬಂದು ನಿಮಗೆ ಒಂದು 4 ಪಾಣಿ ಬರುತ್ತೆ. ಸೊ ಅಣ್ಣ ತಮ್ಮ ಎಲ್ಲ ಸೇರಿ ಒಂದೇ ಬೌಂಡ್ರಿ ಮಾಡಿ ಕೊಡ್ತಾ ಇದ್ದಾರೆ. ಅದು ಸಿಂಗಲ್ ಬೌಂಡ್ರಿನ. ಸೊ ರೋಡ್ ಅಪ್ರೋಚ್ ಅಂತ ಅಂದರೆ ನಿಮ್ಗೆ ಸ್ಟೇಟ್ ಹೈವೇಯಿಂದ 1 ಕಿಲೋಮೀಟ್ರ್ ಒಳಗಿದೆ. ಸಿಮೆಂಟ್ ರೋಡ್ ನಿಮ್ಗೆ ಒಂದು 500 ಮೀಟರ್ಸ್ ಸಿಗುತ್ತೆ. ಆ್ಯಂಡ್ ಮಡ್ ರೋಡ್ ಒಂದು 500 ಮೀಟರ್ಸ್, ಅದು ಮಡ್ ರೋಡ್ ಸಿಗುತ್ತೆ. ಅದು ರೋಡ್ ಒಂದು 15 ಫೀಟ್ ಸಿಗುತ್ತೆ. ಸೊ ಅದು ಆ ರೋಡ್ ಏನಿದ್ರು ಪ್ರಾಪರ್ಟಿಗಳಿಗೆ ಹೋಗೋ ರೋಡು. ಲಾರಿಯಿಂದ ಹಿಡಿದು ಎಲ್ಲ ಥರ ವೆಹಿಕಲ್ ಕೂಡ, ಕಾರ್ ಕೂಡ ಎಲ್ಲ ಹೋಗುತ್ತೆ. ರೋಡ್ ಕೂಡ ಚೆನ್ನಾಗಿದೆ. ಮತ್ತು ಬೌಂಡ್ರಿ ಬಂದು ಲೆವೆಲ್ ಇದೆ. ಏರಿಯಾ ಬಂದು ತುಂಬ ಲೆವೆಲ್ ಇದೆ. ಬಟ್ ಸಾಯಿಲ್ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಏನು ನೋಡ್ತಾ ಇದ್ದೀರಾ, ಈ ಥರ ಸಣ್ಣ ಪ್ಲಾಂಟೇಷನ್ ಹೊಸ್ದಾಗಿ ಗಿಡ ಹಾಕಿರೋದು ನಿಮಗೊಂದು 2 ಎಕರೆಷ್ಟು ಸಿಗ್ಬೋದು. ಆಮೇಲೆ ಇನ್ನು ಬಾಕಿದೆಲ್ಲ ಖಾಲಿ ಜಾಗ ಸಿಗುತ್ತೆ ಅಂತ ಹೇಳಿದೆ. ಸೊ ಆ ಥರ ಅದು ಹಂಗೆ ಹಾಳ್ಬಿಟ್ಟಿರೋ ಥರ ಇದೆ. ಬಟ್ ಲೆವೆಲ್ ಇದೆ. ತುಂಬ ಯಾವುದೇ ಥರ ಸ್ಟೀಫ್ ಆ ಥರ ಎಲ್ಲ ಜಾಗ ಏನಲ್ಲ. ಒಂದೇ ಲೆವೆಲ್ ಬರುತ್ತೆ. ಬಟ್ ಸಾಯಿಲ್ ಕೂಡ ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಬೋರ್ ಎಲ್ಲೇ ಹಾಕ್ಸಿದ್ರು ನಿಮಗೆ ನೀರು ಆರಾಮಾಗಿ ಸಿಗುತ್ತೆ. ಒಂದು 100-150 ಅಡಿಗೆಲ್ಲ ನೀರು ಸಿಗುತ್ತೆ. ಯಾವುದೇ ಕಡೆ ಬೋರ್ ಹಾಕ್ಸಿದ್ರು ನೀರು ಸಿಗುತ್ತೆ. ಒಳ್ಳೆ ಏರಿಯಾ ಅಂತ ಹೇಳ್ಬೋದು. ಈಗ ಫಾರ್ಮ್ ಹೌಸ್ ಮಾಡ್ಕೊಂಡಿರೋರಿಗೆ ಮತ್ತು ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡೋರಿಗೂ ತುಂಬ ಒಳ್ಳೆಯ ಜಾಗ. ಸೊ 2 ತಾಲೂಕು ಹತ್ತಿರ ಸಿಗುತ್ತೆ, ಹೋಬಳಿ ಹತ್ತಿರ ಸಿಗುತ್ತೆ. ಸೊ ಒಳ್ಳೆ ಇನ್ವೆಸ್ಟ್ಮೆಂಟ್ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಇದರಲ್ಲಿ ಒಳ್ಳೆ ಮರಗಳಿದೆ, ಬೆಲೆ ಬಾಳೋಂಥ ಮರ ಇದೆ. ರೋಸ್ವುಡ್ಡು, ಈಗ ಮುಂದೆ ನೋಡ್ತಿರೋದು ರೋಸ್ವುಡ್ ಅದು. ಸೊ ಚೆನ್ನಾಗಿದೆ. ತೋಟನೂ ತುಂಬ ಚೆನ್ನಾಗಿಟ್ಟಿದ್ದಾರೆ. ಸೊ ಎಲೆಕ್ಟ್ರಿಸಿಟಿ ಹತ್ರದಲ್ಲೇ ಇದೆ ಮತ್ತು ಮೊಬೈಲ್ ನೆಟ್ವರ್ಕ್ ತುಂಬ ಚೆನ್ನಾಗಿದೆ. ಮನೆಗಳು ಒಂದು 500 ಮೀಟರ್ಸ್, 200-300 ಮೀಟರ್ಸ್ಗೆಲ್ಲ ಮನೆ ಸಿಗುತ್ತೆ ನಿಮಗೆ. ತುಂಬ ಪೀಸ್ಫುಲ್ಲಾಗಿದೆ ಜಾಗ. ಒಳ್ಳೆ ಇನ್ವೆಸ್ಟ್ಮೆಂಟ್ ಅಂತ ಅಂದ್ಕೊಳ್ತೀನಿ. ಪ್ರೈಸ್ ವಿಷಯಕ್ಕೆ ಬಂದರೆ ಓನರ್ ಆಸ್ಕಿಂಗ್ ಪ್ರೈಸ್ ಬಂದು 28 lakhs. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಕೂತ್ಕೊಂಡು ಮಾತಾಡಿದ್ರೆ ಕಮ್ಮಿಗೆ ಆಗುತ್ತೆ. ಒಳ್ಳೆ ಬೌಂಡ್ರಿನೇ. ಬ್ಯಾಂಗ್ಳೂರಿಂದ ನಿಮ್ಗೊಂದು 220 ಕಿಲೋಮೀಟರ್ಸ್ ಬ್ಯಾಂಗ್ಳೂರಿಂದ ಆಗುತ್ತೆ. ಇನ್ವೆಸ್ಟ್ ಮಾಡೋರಿಗೆ ತುಂಬ ಒಳ್ಳೆ ಪ್ರಾಪರ್ಟಿ ಅಂತ ಹೇಳ್ತೀನಿ. ಒಳ್ಳೆ ತೋಟ ಮಾಡ್ಕೊಳ್ಳೋರಿಗೆ, ಮೀನ್ಸ್ ಅರೇಕ ಮಾಡ್ಬೋದು, ಕಾಫಿ ಮಾಡ್ಬೋದು, ಕೊಕೊನಟ್ ಮಾಡ್ಬೋದು. ಸೊ ಇನ್ನೂ ಏನಾದರೂ ಬೆಳೆಗಳನ್ನ ಮಾಡ್ಬೋದು. ಎಲ್ಲದಕ್ಕೂ ಸೂಟಬಲ್ ಏರಿಯಾ. ಆ್ಯಂಡ್ ಸಾಯಿಲ್ ಕೂಡ ತುಂಬ ಚೆನ್ನಾಗಿದೆ. ಈ ಥರ ರೋಸ್ವುಡ್ ಎಲ್ಲ ಇದೆ ಪ್ರಾಪರ್ಟಿಯಲ್ಲಿ. ತುಂಬ ಮರಗಳಿದೆ. ಫೋಟೋಸ್ ಇದೆ, ನಿಮ್ಗೆ ಲಾಸ್ಟಲ್ಲಿ ಹಾಕಿದ್ದೀನಿ. ಸೊ ಫರ್ದರ್ ಡೀಟೇಲ್ಸ್ಗೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ಡೀಟೇಲ್ಸ್ ಬೇಕಂದರೆ ಕೊಡ್ತೀನಿ. ನಿಮ್ಗೇನು ಡೀಟೇಲ್ಸ್ ಬೇಕಾಗುತ್ತೆ ಅದನ್ನ. ಆ್ಯಂಡ್ ವಿಸಿಟ್ ಮಾಡೋಕ್ಕೂ ನನಗೆ ಕಾಂಟ್ಯಾಕ್ಟ್ ಮಾಡಿ. ಸ್ಕ್ರೀನ್ ಮೇಲೆ ನನ್ನ ನಂಬರ್ ಇದೆ. ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಸ್ಟೇ ಟ್ಯೂನ್. ಬಾಯ್.